सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। वसुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಗೀತಾ ಬಂಧುಗಳೇ, ಈ ಒಂದು 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಇದರ ಹೆಸರು. ಇದರಲ್ಲಿ ಬಹಳ ಪ್ರಮುಖವಾಗಿ ಕ್ಷೇತ್ರನನ್ನ ಮತ್ತು ಕ್ಷೇತ್ರಜ್ಞನನ್ನ ವಿವರಿಸುವಂತಹದ್ದು ಪ್ರಮುಖ ಅಂತ ಈ ಅಧ್ಯಾಯದ ಹೆಸರು. ಅದಾದ್ಮೇಲೆ ಇದರ ಜೊತೆಗೆ ಜ್ಞಾನ ಅಂತಂದ್ರೆ ಏನು, ಜ್ಞೇಯ ಅಂತಂದ್ರೆ ಏನು, ಪುರುಷ ಅಂತಂದ್ರೆ ಏನು, ಪ್ರಕೃತಿ ಅಂತಂದ್ರೆ ಏನು ಅಂತ ಹೇಳಿ ಇಷ್ಟು ಸಬ್ಜೆಕ್ಟ್ಗಳಿದಾವೆ ಇದ್ರಾಗೆಲ್ಲ. ಪುರುಷ, ಪ್ರಕೃತಿ, ಜ್ಞಾನ, ಜ್ಞೇಯ ಮತ್ತು ಕ್ಷೇತ್ರಜ್ಞ ಅಂತ. ಕ್ಷೇತ್ರ ಅಂತಂದ್ರೆ ಈಗಾಗಲೇ ನೋಡಿದ್ದೀವಿ, ದೇಹ. ಈ ದೇಹದಲ್ಲಿ ಇರುವವನು ಕ್ಷೇತ್ರಜ್ಞ ಅಂತ. ಈ ಕ್ಷೇತ್ರಜ್ಞನನ್ನ ಎರಡು ರೀತಿಯಾಗಿ ನಾವು ಪರಿಗಣಿಸಬಹುದು. ಒಂದು, ಈಗ ಸದ್ಯದ ನಮ್ಮ ಅನುಭವದ ಪ್ರಕಾರ, ಅಂದ್ರೆ ನಮ್ಮ ಅನುಭವ ಅಂದ್ರೆ ಎಲ್ಲರ ಅನುಭವ ಅಂತ. ನಮಗಿಲ್ಲಿ ಯಾರನ್ನ ನಾವು ಜೀವ ಅಂತ ಕರಿತೀವಿ, ಆ ಜೀವನನ್ನ ಕ್ಷೇತ್ರಜ್ಞ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಶರೀರದಲ್ಲಿ ಒಬ್ಬನು ತಿಳಿಯುವವನೊಬ್ಬನಿದ್ದಾನೆ. ಅವನು ಯಾರು ಅಂತಂದ್ರೆ ಜ್ಞಾತೃ. ಜ್ಞಾತೃ ಅಂದ್ರೆ ಮನಸ್ಸು. ಆ ಮನಸ್ಸು ಯಾರಂದ್ರೆ ಅವನನ್ನ ಜೀವ ಅಂತ, ಹೀಗೆ ಅರ್ಥನೂ ಕೂಡ ಆಗುತ್ತೆ. ಆದ್ರೆ ಯಾವುದನ್ನ ನಾವು ಹೆಚ್ಚಿನದು ಅಂತ ಏನು ಕರಿತೀವಿ, ಅದನ್ನ ಹೇಳುವಾಗ ಈ ಕ್ಷೇತ್ರಜ್ಞನ ಸ್ಟೇಟ್ಮೆಂಟ್ ಒಂದು ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಇದಕ್ಕೆ ಮಾಧ್ವರದು ಒಂದು ಲಾಜಿಕ್ ಇದೆ, ಮತ್ತೆ ವಿಶಿಷ್ಟ ಅದ್ವೈತ ರಾಮಾನುಜಾಚಾರ್ಯರದ ಒಂದು ಲಾಜಿಕ್ ಇದೆ, ಶಂಕರದು ಒಂದು ಲಾಜಿಕ್ ಇದೆ. ಇದು ಬಹಳ ಚರ್ಚಿಸಲ್ಪಡುವಂತಹ ವಿಷಯ. ಈ ಜೀವನನ್ನ ಡಿಸೈಡ್ ಮಾಡೋದಿದೆ ಅಲ್ವಾ, ಕ್ಷೇತ್ರಜ್ಞನ ಡಿಸೈಡ್ ಮಾಡೋದು. ಸರ್ವಶಕ್ತಿ ಸಂಭೂತನು ಆಗಿರತಕ್ಕಂತಹ ಜೀವನು ಅವನು ಅಸಾಧಾರಣ ಶಕ್ತಿ ಉಳ್ಳವನಾಗಿ ಪರಿಣಮಿಸ್ತಾನೆ, ಸಾಧ್ಯತೆ ಇದೆ ಅಂತ ತಾತ್ಪರ್ಯ. ಭಗವದ್ಗೀತಾ ಭಾಷ್ಯ ಅಂತ ಹೇಳಿ ರಾಮಾನುಜರದು ವಿಚಾರದಲ್ಲಿ ಇದನ್ನ ಅವರು ಬರಿತಿರೋದನ್ನ. ಅಂದ್ರೆ
ಈ ಜೀವನಿಗೆ ಅಸಾಧ್ಯತೆ ಇದೆ ಅಂತ. ಇನ್ನು ಸರ್ವಶಕ್ತನಾದ ಭಗವಂತನನ್ನ ಆಶ್ರಯಿಸಿದಾಗ, ದಾಸನಾದಾಗ ಪರಮಾತ್ಮನೇ ಅಲ್ಲಿ ವಿಶೇಷ ರೀತಿಯಾಗಿ ಅವನಿಗೆ ಅನುಗ್ರಹಿಸ್ತಾನೆ. ಅನುಗ್ರಹಿಸಿದಾಗ ಸೊ ಅವನಿಗೆ ತಿಳಿಯುವಂತಹ ಎಲ್ಲ ಶಕ್ತಿ ಬರ್ತದೆ ಅನ್ನುವಂತಹ ಒಂದು ಪೂರ್ಣವಾಗಿ ಹೇಳ್ತಿಲ್ಲ ನಾವು, ಸುಮ್ಮನೆ ನಿಮಗೆ ಸಾಮಾನ್ಯ ವಿಚಾರಧಾರಿಗಳಿಗೆ ತುಂಬಾ ತಾತ್ವಿಕ ತರ್ಕ ಸಂಗ್ರಹದ್ದಲ್ಲ, ಸುಮ್ಮನೆ ಒಂದು ಐಡಿಯಾ ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ. ಹಾಗೆ ಪರಮಾತ್ಮನ ಅನುಗ್ರಹದಿಂದ ಈ ಜೀವಾತ್ಮ ದುಃಖವನ್ನು ದಾಟ್ತಾನೆ ಎನ್ನುವಂತಹದ್ದು ಒಂದು ಫಿಲಾಸಫಿ. ಇನ್ನು ಆಚಾರ್ಯ ಶಂಕರರು ಹೇಳ್ತಕ್ಕಂಥದ್ದು ಏನಂತಂದ್ರೆ, ವಸ್ತುತಃ ಜೀವನೇ ಪರಮಾತ್ಮನೇ, ಆದರೆ ಅವನಿಗೆ ಈ ಸಂಘದ ಪರಿಣಾಮದಿಂದ, ಏನ್ ಸಂಘ ಅಂತಂದ್ರೆ ತನ್ನನ್ನ ತಾನು ಅಜ್ಞಾನದಿಂದ, ಅಂದ್ರೆ ಅಧ್ಯಾಸ ಅಂತ ಕರೆದಿದ್ದಾರೆ ಅದನ್ನ. ಇದನ್ನ ಅಜ್ಞಾನ ಅಧ್ಯಾಸವನ್ನ ಎಲ್ಲ ದರ್ಶನಕಾರರು ಕೂಡ ಒಪ್ಪಿಕೊಂಡಿದ್ದಾರೆ. ಇದನ್ನ ಇಡೀ ಗೀತೆಯಲ್ಲಿ, ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಗೆ ಇದು ಅಜ್ಞಾನ, ಮಾಯಾ ಶಕ್ತಿ ಅಂತ ಹೀಗೆಲ್ಲ ಅದನ್ನ ಯಾಕೆ ಅಂತಕ್ಕಂತಹದ್ದನ್ನ ಕಾರಣಗಳನ್ನ ಅದಕ್ಕೆ ಅಜ್ಞಾನ, ಮಾಯಾ ಶಕ್ತಿ ಅಂತ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಆದರೆ ಶಂಕರರು ಹೇಳ್ತಕ್ಕಂತಹದ್ದು ಅಜ್ಞಾನ ಅಂತ ಅವರು ಶಬ್ದ ಪ್ರಯೋಗ ಮಾಡದೆ ಅದನ್ನ ಅಧ್ಯಾಸ ಅಂತ ಮಾಡಿದ್ದಾರೆ. ಅದನ್ನ ಅಧ್ಯಾಸ ಅಂತಂದ್ರೆ, ಅಧ್ಯಾಸಕ್ಕೆ ಅಜ್ಞಾನಕ್ಕೆ ಬಹಳ ವ್ಯತ್ಯಾಸ ಅದ. ಅಧ್ಯಾಸ ಅಂತಂದ್ರೆ ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಅಂತ ಅವ್ರದ್ದು ಅಧ್ಯಾಸ ಭಾಷ್ಯದಲ್ಲಿ. ಅಂದ್ರೆ ತನ್ನನ್ನ ತಾನು ತಪ್ಪಾಗಿ ತಿಳಿಯುವಂತಹದ್ದು. ಅದೇಗೆ ತನ್ನನ್ನು ತಾನು ತಪ್ಪಾಗಿ ತಿಳಿಯುವಂತಹದ್ದು ಅಂತಂದ್ರೆ, ಅವರು ಅದಕ್ಕೆ ಉದಾಹರಣೆ ಕೊಡ್ತಕ್ಕಂತಹದ್ದು, ಬಿಸಿಲಿನಲ್ಲಿ ಕಪ್ಪೆ ಚಿಪ್ಪು ದೂರದಲ್ಲಿ ಬೆಳ್ಳಿಯಂತೆ ಕಾಣುತ್ತೆ ಅಂತ. ಕಾಣೋದು ಬೇರೆ, ಇರೋದು ಬೇರೆ. ಅದು ಬೆಳ್ಳಿ ಅಲ್ಲ, ಆದ್ರೆ ಇರೋದು ವಸ್ತುತಃ ಕಪ್ಪೆ ಚಿಪ್ಪಣೆ. ಅದರ ಸೂರ್ಯನ ಕಿರಣದ ಪ್ರಕಾಶದಿಂದ ನಮಗೆ ದೂರದಲ್ಲಿ ವಸ್ತು ಪೂರ್ಣ ದರ್ಶನ ಇಲ್ಲದೆ ಇದ್ದಾಗ ದೂರದಲ್ಲಿ ತೋರುವಂತಹದ್ದು ಅದು ರಜತವಾಗಿ ಪರಿಣಮಿಸ್ತದೆ, ಕಾಣುತ್ತದೆ. ಹಾಗೆ ಯಾವನು ಇಲ್ಲಿ ಜೀವ ಇದಾನೋ, ಈ ಜೀವನಿಗೆ ಈ ಎಲ್ಲ ದೋಷಗಳಿದಾವೆ. ಯಾವ ದೋಷಗಳಿದಾವ? ಮಾನ್ಯತ್ವ ಅಂತಕ್ಕಂಥದ್ದು ದೋಷ ಇದೆ, ಸಂಘ ಅಂತಕ್ಕಂಥದ್ದು ಸ್ವಭಾವ ಇದೆ, ಮತ್ತೆ ಇಂದ್ರಿಯಗಳ ವ್ಯಾಪಾರದಲ್ಲಿ ಸತ್ಯತ್ವ ಬುದ್ಧಿಯನ್ನು ಇಟ್ಟುಕೊಂಡಿರ್ತಕ್ಕಂತಹದ್ದು. ಈ ಎಲ್ಲ ಕಾರಣಗಳು, ಆ ಕಾರಣಗಳನ್ನ ತೆಗೆದುಹಾಕಿದಾಗ ಅವನು ಯಾವನನ್ನ ನಾವು ಜೀವ ಅಂತ ಕರೆದಿದ್ದೀವಿ, ಆ ಜೀವನೇ ಅವನು ಪರಮಾತ್ಮ ಸ್ವರೂಪ ಅನ್ನುವಂತಹದ್ದು ಶಂಕರರ ಸಿದ್ಧಾಂತ. ನಾವು ಹಿಂದಿನ ಉಪನ್ಯಾಸದಲ್ಲಿ ಈ ಒಂದು 11ನೇ ಶ್ಲೋಕವನ್ನ ಸ್ವಲ್ಪ ಹಾಗೆ ಅಷ್ಟು ಡಿಟೇಲ್ ಆಗಿ ನೋಡಲಿಲ್ಲ ಅದನ್ನ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಶ್ಲೋಕ ಇದು. ಅಂದ್ರೆ ಇಲ್ಲಿಂದ ಇನ್ನೊಂದು ಸ್ಟೆಪ್ ತಗೊಳ್ತಾರೆ. ಇವಾಗ ಇಲ್ಲಿವರೆಗೆ ಏನ್ ಮಾಡಿದ್ರು, ಕ್ಷೇತ್ರಜ್ಞನ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ, ಕ್ಷೇತ್ರನನ್ನೇ ಮಹಾಭೂತಾನ್ಯ ಅಹಂಕಾರ ಬುದ್ಧಿಯ ವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಹ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಅಂತ ಹೇಳಿ 2 ಶ್ಲೋಕಗಳಲ್ಲಿ ಈ ಕ್ಷೇತ್ರನ ಒಂದು ಪರಿಚಯವನ್ನ ಮಾಡಿ, ಮತ್ತೆ ಪರಿಚಯ ಮಾಡಿರ್ತಕ್ಕಂತಹ ಕ್ಷೇತ್ರದಲ್ಲಿ ಇರತಕ್ಕಂತಹ ಯಾವುದು ಆಸಕ್ತಿಗಳಿದಾವೋ
ಅಮಾನಿತ್ವ ಮದಂಬಿತ್ವ ಮಹೀಂದ್ರ ಶಾಂತಿರಾಂಜಮ್ ಅಂತ ಇದಕ್ಕೆಲ್ಲ ಅಪೋಸಿಟ್ ಆಗಿರ್ತಕ್ಕಂಥ ಗುಣಗಳು. ಅಮಾನಿತ್ವಕ್ಕೆ ಮಾನಿತ್ವ, ಅದಂಬಿತ್ವಕ್ಕೆ ದಂಬತ್ವ ಅಂತ ಹೀಗೆ ಹೇಳಿ ಈ ಎಲ್ಲ ಗುಣಗಳನ್ನ ಬಿಟ್ಟಾಗ ಮಾತ್ರ ಮನುಷ್ಯ ಅವನು ತಾನು ಯಾರು ಅನ್ನುವಂತಹದ್ದು ತಿಳಿಲಿಕ್ಕೆ ಸಾಧ್ಯತೆ ಆಗತ್ತೆ. ಅದನ್ನ ಅವರು ಅಧ್ಯಾತ್ಮ ಅಂತ ಕರೆದರು. ಅಧ್ಯಾತ್ಮ, ನೀನು ಆತ್ಮನೇ ಇದ್ದೀಯಾ, ಅಧಿ ಆತ್ಮ, ನೀನು ಆತ್ಮನೇ ಇದ್ದೀಯಾ ಅಂತಕ್ಕಂಥದ್ದು. ಈ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಕಿಂಚ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಭಾಷ್ಯ ಶಂಕರದು ಆತ್ಮಾದಿ ವಿಷಯಂ ಜ್ಞಾನಂ ಅಧ್ಯಾತ್ಮ ಜ್ಞಾನಂ ಅಂತ. ಆತ್ಮನನ್ನ ತಿಳಿಯುವಂತಹ ಏನು ವಿಷಯ ಇದೆಯೋ, ಸಬ್ಜೆಕ್ಟ್ ಇದೆಯೋ, ಅದನ್ನ ಜ್ಞಾನ ಅಂತ ಕರಿತೀನಿ. ಅಧ್ಯಾತ್ಮವನ್ನ ತಿಳಿಲಿಕ್ಕೆ ನಮಗೆ ಉಪದೇಶಿಸುವಂತಹದ್ದು ಯಾವುದು? ಟೆಕ್ಸ್ಟ್ ಬುಕ್ಗಳಿಗಾವು. ಆ ಟೆಕ್ಸ್ಟ್ ಬುಕ್ಗಳಿಗೆ ಜ್ಞಾನ ಅಂತ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ನಿತ್ಯತ್ವಂ ತಸ್ಮಿನ್ ನಿತ್ಯಭಾವ ನಿತ್ಯತ್ವಂ ಅಂತ. ಅಂದ್ರೆ ಅದು ನಿತ್ಯವಾಗಿರ್ತಕ್ಕಂತಹ ವಸ್ತು ಅಂತ. ಯಾವುದನ್ನ ಆತ್ಮ ಅಂತ ಕರಿತೀವಿ, ಈ ಆತ್ಮ ಅಂತಕ್ಕಂಥದ್ದು ನಿತ್ಯವಾಗಿರ್ತಕ್ಕಂತಹ ವಸ್ತು. ತತ್ವ ಜ್ಞಾನಾರ್ಥ ದರ್ಶನ. ತತ್ವ, ಈ ತತ್ಸ್ವರೂಪ ಇದು ಹೇಗೆ ನಮಗೆ ದರ್ಶಿಸಲ್ಪಡುತ್ತೆ ಅಂತ ಕೇಳಿದ್ರೆ, ಮಾನಿತ್ವಾದೀನಾಂ ಜ್ಞಾನ ಸಾಧನಾನಾಂ ಭಾವನಾ ಪರಿಪಾಕ ನಿಮಿತ್ತಂ ತತ್ವಜ್ಞಾನಂ ತಸ್ಮಾರ್ಥಃ ಮೋಕ್ಷ ಸಂಸಾರ ಉಪರಮಃ ಅಂತ ಹೇಳ್ಬಿಟ್ರು. ಯಾರು ಈ ಏನು ಈ ಶರೀರದ ತಾಪ ಇದೆ, ಮನಸ್ಸಿನ ತಾಪ ಇದೆ, ತಾಪ ಇರೋರಿಗೆ, ತಾಪ ಇಲ್ಲದೆ ಇರೋರಿಗೆಲ್ಲ, ಅಂದ್ರೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ಇದಲ್ಲದೆ ಇನ್ನೇನು ಇದೆ ಅನ್ನುವಂತಹ ತಿಳಿತಕ್ಕಂಥ ಇಲ್ಲ, ಇದಕ್ಕೊಂದು ಇದು ಎಂಡ್ ಇಲ್ಲ, ಇದಕ್ಕೇನಾದ್ರೂ ಒಂದು ಎಂಡ್ ಕಂಡುಕೊಳ್ಬೇಕು ಅನ್ನುವಂಥವ್ರು. ಇನ್ನು ಏನಿದು ಇಷ್ಟೆಲ್ಲ ಭಾರತೀಯ ತತ್ವಶಾಸ್ತ್ರ ಏನು ಹೇಳ್ತಾ ಇದೆಯಲ್ವಾ ಅಂತ ಹೀಗೆ ತಿಳಿಯುವವರು ಅನೇಕ ಮುಖದಿಂದ ಶಾಸ್ತ್ರದ ಕಡೆ ಬರ್ತಾರೆ. ಒಂದೇ ಮುಖದಿಂದ ಬರ್ಬೇಕಂತಿಲ್ಲ. ಜೀವನದಲ್ಲಿ ತಾಪ ಆಗಿ ವೈರಾಗ್ಯವನ್ನ ಪ್ರವೇಶ ಮಾಡೋರು ಇದಾರ, ಇಲ್ಲ ರಜೋ ಸ್ವಭಾವದವರು, ಅವರು ತುಂಬಾ ಇಚ್ಛಾಶಕ್ತಿ ಉಳ್ಳವರು, ಅವರು ಇದಕ್ಕಿಂತ ಹೆಚ್ಚಿಂದೇನು ಸುಖ, ಹೆಚ್ಚಿಂದೇನು ಸುಖ, ಹೆಚ್ಚಿಂದೇನು ಸುಖ ಅಂತೇಳಿ ಜಗತ್ತಿನ ಎಲ್ಲ ಸುಖವನ್ನ ನೋಡಿದ ಮೇಲೆ ಇದಕ್ಕಿಂತ ಇನ್ನೇನು ಹೆಚ್ಚಿನ ಸುಖ ಇರಬೇಕಲ್ವಾ, ಯಾಕೆ ಇಲ್ಲಕಂದ್ರೆ ಬಯಕೆ ಆಗತ್ತೆ ಅನ್ನುವಂತಹ ಸ್ವಭಾವದಿಂದ ಅಧ್ಯಾತ್ಮದ ಕಡೆ ಬರ್ತಕ್ಕಂಥವ್ರು, ಇಲ್ಲ ಸಾತ್ವಿಕ ಸ್ವಭಾವದವರು, ಸ್ವಭಾವತಃ ಅವರು ಉತ್ತಮವಾದ ಗುಣಗಳನ್ನ ಹೊಂದಿರುವುದರಿಂದ, ಅಮಾನಿತ್ವ ಅದಂಬಿತ್ವ ಎಲ್ಲ ಗುಣಗಳನ್ನ ಹೊಂದಿರುವುದರಿಂದ ಅವರಿಗೆ ಸಹಜವಾಗಿ ಇದರಲ್ಲಿ ಪ್ರವೃತ್ತಿ ಆಗುತ್ತೆ ಅಂತ. ಈ ಅಧ್ಯಾತ್ಮದ ಕಡೆಗೆ ಅವ್ರು ಯಾರು ಹೇಳೋದು ಬೇಕಾಗಿಲ್ಲ, ಅವರಿಗೆ ಸಹಜವಾಗಿ ಪ್ರವೃತ್ತಿ ಅದೆಲ್ಲ ಆಗಿಬಿಡ್ತದೆ. ಧರ್ಮರಾಜನಿಗೆ ಧರ್ಮರಿಂದ ನಡೆಯಂತೆ ಯಾರಿಗೂ ಹೇಳಿಲ್ಲ, ಅವನಲ್ಲಿರ್ತಕ್ಕಂಥ ಸತ್ವಗುಣ ಅದು ವೃದ್ಧಿ ಆಯಿತು. ಅದರದ ಪ್ರಕಾಶದಿಂದ ಧರ್ಮದ ಸತ್ಯವನ್ನ ಅವನು ಕಂಡುಕೊಂಡ. ಹಾಗಾಗಿ ಎಂತಹ ಘಟನೆ ಬಂದರೂ ಕೂಡ ತನ್ನ ಸ್ಥಿತಿಯಿಂದ ಕದಲೇ ಇಲ್ಲ. ದಟ್ ಈಸ್ ನಿತ್ಯತ್ವ. ಇದು ಯಾವಾಗ ಪ್ರಾಪ್ತಿ ಆಗುತ್ತೆ ಅಂತಂದ್ರೆ, ಈ ಏನು ನಮ್ಗೆ ಈ ಒಂದೆರಡು ಮೂರು ಒಂದು 5 ಶ್ಲೋಕಗಳನ್ನ ನೋಡಿದ್ವಲ್ವಾ, ಆ 5 ಶ್ಲೋಕಗಳ ವಿಚಾರವನ್ನ, ಅಭಿಮಾನವನ್ನ, ಅಹಂಕಾರವನ್ನ ಮತ್ತೆ ವಸ್ತು ವಿಷಯಗಳಲ್ಲಿ ಮೋಹವನ್ನ ನಾವು ಇಲ್ಲಿಯವರೆಗೆ ತಿಳಿಸೋದಿಲ್ವೋ,
ಅಲ್ಲಿ ತನಕ ಈ ಅಧ್ಯಾತ್ಮ ಜ್ಞಾನ ನಮಗೆ ಲಭ್ಯ ಆಗೋದಿಲ್ಲ. ಸೊ ಹೀಗೆ ಹೇಳಿದಾಗ ಒಂದು ಸಂಶಯ ಬರ್ಬೋದಾಗ, ಮತ್ತೆ ನಾವೆಲ್ಲನೂ ಯಾವುದನ್ನು ಬಿಟ್ಟಿಲ್ಲ, ಮತ್ತೆ ನಮಗೆ ಯಾಕೆ ಹೇಳಕ್ ಹೊರಟಿದ್ದೀರಿ ನೀವು ಅಂತ ಹೇಳಿ. ನಿಮಗಿದೇನು ನಾನು ಸುಮ್ಮನೆ ಕ್ರಿಯೇಟ್ ಮಾಡ್ತೀನಿ, ಅದು ನನ್ನ ನೇಚರ್. ಅದು ಯಾಕಂದ್ರೆ ಹೀಗೆ ಪ್ರಶ್ನಾರ್ಥಕವಾಗಿನೇ ನಮ್ಮ ಬುದ್ಧಿ ಮುಂದುಗಡೆ ಹೋಗುತ್ತೆ ಅಂತ. ಇಲ್ಲ, ಎರಡು ರೀತಿಯಿಂದ ಏನೋ ಭಗವದ್ಗೀತೆ ಅಂತಕ್ಕಂಥದ್ದು ಏನೋ ಗ್ರಂಥ ಇದೆ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ, ನಮ್ಮ ಹಿಂದೂಗಳಿಗೆಲ್ಲ ಧರ್ಮ ಗ್ರಂಥ ಅಂತ ಹೇಳಿದ್ದಾರೆ, ಏನ್ ಹೇಳ್ತದೆ ಅಂತ ತಿಳಿಯುವ ಅಂತ ಒಂದು ಮನೋಸ್ಥಿತಿ. ಈ ಮನೋಸ್ಥಿತಿಯವರಿಗೆ ಯಾವುದನ್ನ ಬಿಡೋದು ಬೇಕಾಗಿಲ್ಲ. ಅದನ್ನ ಹೆಂಗ ಮಾಡ್ತಾರೋ ಹಂಗೆ ಇದನ್ನು ಮಾಡ್ತಾರ ಅವರು. ಯಾಕಂದ್ರೆ ಅವ್ರಿಗೆ ಆ ತಾಕತ್ ಇರ್ತದಂತ. ಸಂಸಾರವನ್ನ ಮಾಡ್ತಾನೆ, ಇದನ್ನ ತಿಳಿದ್ದಾರೆ. ಮತ್ತೆ ಹಾಗಿತ್ತು ಅಂತಂದ್ರೆ ವೈರಾಗ್ಯ ಅಂತಕ್ಕಂಥದ್ದು ಯಾಕೆ ಕೇಳಿದ್ದಾರೆ ಅಂತಂದ್ರೆ, ತಿಳಿಯೋದು ಬೇರೆ, ಅನುಭವಿಸುವುದು ಬೇರೆ. ತಿಳಿಲಿಕ್ಕೆ ಎಲ್ಲರಿಗೆ, ಯಾರು ತಿಳಿಬೇಕು ಅಂತಕ್ಕಂಥವ್ರಿಗೆ ಮನಸ್ಸಿದೆಯೋ ಅವ್ರಿಗೆಲ್ಲರಿಗೆ ಓಪನ್ ಇದೆ ಡೋರ್, ಇದು ತಿಳಿಬಹುದು. ಆದ್ರೆ ಅನುಭವಿಸ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಕ್ವಾಲಿಫಿಕೇಶನ್ ಬೇಕಾಗ್ತದೆ. ಎಲ್ಲಿ ತನಕ ಕ್ವಾಲಿಫೈಡ್ ಆಗೋದಿಲ್ವೋ ಅಲ್ಲಿ ತನಕ ಅದು ಅನುಭವ ಆಗೋದಿಲ್ಲ. ಊಟ ಅಂತ ಹೇಳಿಬಿಟ್ಟು ಬಗೆ ಬಗೆಯಾಗಿರ್ತಕ್ಕಂಥ ಭಕ್ಷ್ಯಗಳ ಜ್ಞಾನ ಇರ್ಬೋದು, ನಮಗ ಬೇಕಾದಷ್ಟು ಜ್ಞಾನ ಇರ್ಬೋದು. ಮೆನು ನೋಡಿದಾಗ ಎಲ್ಲ ಐಟಮ್ಸ್ಗಳನ್ನ ಇದೇನು ಇದೇನಂತ ಎಲ್ಲ ಗೊತ್ತಾಗುತ್ತೆ ನಮಗೆ. ಆದರೆ ಅದು ಯಾವಾಗ ಆನಂದ ಆಗುತ್ತೆ ನಮಗಂತಂದ್ರೆ, ಅದು ನಾಲಿಗೆ ಮೇಲೆ ಇಟ್ಟುಕೊಂಡಾಗ ಮಾತ್ರ ಆನಂದ ಆಗುತ್ತೆ, ಅಲ್ಲಿ ತನಕ ಅದು ಆನಂದ ಆಗಲ್ಲ. ಹಾಗೆ ಈ ಯಾವುದು ನಿತ್ಯವಾಗಿರ್ತಕ್ಕಂತಹ ವಸ್ತು, ಯಾವುದು ಆತ್ಮ ಅಂತ ಕರಿತೀವಿ, ಆ ಆತ್ಮನನ್ನ ನಾವು ಅನುಭವಿಸಬೇಕು ಅಂತಂದ್ರೆ ಈ ಒಳಗಡೆಗೆ ಈ ವೈರಾಗ್ಯ ಅಂತಕ್ಕಂಥದ್ದು ಸಿದ್ಧಿ ಆಗ್ಬೇಕು. ಒಳಗಡೆಗೆ, ಹೊರಗಡೆಗೆಲ್ಲ. ಒಳಗಡೆಗೆ ಸಾಕಾಗದೆ ಅಂದ್ರೆ, ಒಳಗಡೆಗೆ ಮಾಡಕ್ಕಾಗದೆ ಇದ್ದಾಗ ಹೊರಗಡೆಗೆ ಕೂಡ ಕೊಡ್ಬೇಕಾಗತ್ತೆ. ಎರಡು ರೀತಿಯಾಗಿರ್ತಕ್ಕಂಥದ್ದು, ಭಾರಿ ಭಾರಿ ಅರ್ಥಗಳನ್ನ ಮಾಡಿಕೊಂಡಿದ್ದಾರೆ, ಆಗಲ್ಲ ಅದು. ಒಂದರ ಕಡೆಗೇನೆ ಮನಸ್ಸು, ಒಂದರ ಕಡೆಗೇನೆ ಒಂದೇ ಪಾಯಿಂಟ್ ಅಲ್ಲಿ ಯೋಚನೆ ಮಾಡತಕ್ಕಂಥ ಮನಸ್ಸಿನ ಸ್ವಭಾವ ಇರ್ತದೆ ಕೆಲವೊಬ್ಬರಿಗೆ. ಯಾವಾಗ ನಿಮಗೆ ಒಳಗಡೆಗೆ ಆ ಯೋಗ್ಯತೆ ಇತ್ತು ಅಂತಂದ್ರೆ ಹೊರಗಡೆಗೆ ಎಂತದನ್ನ ಬಿಡದ್ ಬೇಕಾಗಿಲ್ಲ. ಈ ಇವರು ನೋಡಿ, ಅಬ್ದುಲ್ ಕಲಾಂ ಇದ್ರು ನೋಡಿ, ಹೊರಗಡೆಗೆ ಎಲ್ಲ ಸೈಂಟಿಸ್ಟ್ ಆಗಿದ್ರು, ರಾಷ್ಟ್ರಪತಿಗಳಾಗಿದ್ರು, ಲೆಕ್ಚರ್ ಕೊಡ್ತಾ ಇದ್ರು, ಎಲ್ಲ ಎಲ್ಲ ಹೆಂಗೆ ನಂತರ ಹೆಂಗೆ ಇದ್ರು ಅವರು ಹೊರಗಡೆಗೆ. ಅದರ ಒಳಗಡೆಗೆ ಗ್ರೇಟ್ ಯೋಗಿ. ಈ ಕಾಲದ ಸಹಜವಾಗಿ ಬದುಕಿ ಕಣ್ಮರೆಯಾಗಿರ್ತಕ್ಕಂತಹ ಒಂದು ಜ್ಯೋತಿ, ಅಷ್ಟು ಶಕ್ತಿವಂತರನ್ನ ಸದ್ಯದ ಈ ಕಾಲದಲ್ಲಿ ನಾವು ನೋಡಕ್ ಅಸಾಧ್ಯ. ಆ ತರ ಋಷಿ ಜೀವನ ಮಾಡಿರ್ತಕ್ಕಂಥ ಅವ್ರಿಗೆಲ್ಲ ಪ್ರಶಸ್ತಿ ಬಂದ್ಬಿಟ್ಟ ನೋಡ್ರಿ. ಭಾರತ ರತ್ನ ಯಾವಾಗೋ ಬಂದ್ಬಿಟ್ಟದ. ಔಟ್ರ ಯಾವುದು ಅವರು ಸೋಂಕಿದ್ದಿಲ್ಲ ಅವರಿಗೆ. ಆದ್ರೆ ಒಳಗಡೆಗೆ ಅದರ ಆಚೆ ಇರ್ತಕ್ಕಂಥದ್ದು ಯಾವಾಗಲೂ ಅನ್ವೇಷಣಾ ಬುದ್ಧಿ ಇರ್ತದು. ಸೊ ಆ ರೀತಿಯಾಗಿರ್ತಕ್ಕಂಥವ್ರಿಗೆ ಒಳಗೆ ಹೊರಗೆ ಏನು ಡಿವಿಷನ್ ಮಾಡಬೇಕಾಗಿಲ್ಲ. ಆದ್ರೆ ಯಾರು ಸಾಮರ್ಥ್ಯತೆ ಇರದಿಲ್ವೋ ಅಂತಹ ಅಧಿಕಾರಿಯನ್ನ ನೋಡಿ, ಅಧಿಕಾರಿ ಭೇದ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆ ರೀತಿಯಾಗಿದ್ದಾಗ ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಅದಕ್ಕೆ ಉದಾಹರಣೆ ಕೊಡೋದೇನಂತಂದ್ರೆ, ಅವಾಗ ಒಂದಿಷ್ಟು ನೀವು ನಿಮ್ಮ ಪರಿಸರವನ್ನು ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು.
ಹೊರಗಡೆ ಹೋದಾಗ ಅವಾಗ ಒಂದಿಷ್ಟು ಚಿಂತನೆ ಮಾಡಕ, ಏನಾದರೂ ಯೋಚನೆ ಮಾಡಲಿಕ್ಕೆ ಮನಸ್ಸು ಸನ್ನದ್ಧವಾಗುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಮನೋಸ್ಥಿತಿಯವರೆಗೆ ಅವಾಗ ಹೊರಗಿಂದ ಒಂದು ಸ್ವಲ್ಪ ತ್ಯಜಿಸಿ ಒಳಗಡೆಗೆ ಪ್ರವೇಶ ಮಾಡಬೇಕಾಗತ್ತೆ. ಸೊ ಆ ಕಾರಣದಿಂದ ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ತತ್ವಜ್ಞಾನ ದರ್ಶನ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು, ಒಳಗಡೆಗೆ ಅದರ ಸೋಂಕಿಲ್ಲದಂತೆ ಇರಬೇಕು. ಏತತ್ ಜ್ಞಾನಂ ಇತಿ ಪ್ರೋಕ್ತಂ. ಏತತ್ ಜ್ಞಾನಂ ಇತಿ ಪ್ರೋಕ್ತಂ. ಏತದ್ ಅಮಾನಿತ್ವಂ ಅಮಾನಿತ್ವಾದಿ ತತ್ವಜ್ಞಾನಾರ್ಥ ದರ್ಶನ ಅಂತಂ ಉಕ್ತಂ ಜ್ಞಾನಂ ಇತಿ ಪ್ರೋಕ್ತಂ ಜ್ಞಾನಾರ್ಥತ್ವಾತ್ ಅಂತ. ಈ ರೀತಿಯಾಗಿ ಯಾರು ಈ ಎಲ್ಲ ಗುಣಗಳಿಂದ ಮುಕ್ತನಾಗಿರ್ತಕ್ಕಂಥವನು, ಸೊ ಅದು ಜ್ಞಾನ. ಅದನ್ನ ಅಧ್ಯಯನ ಮಾಡಬೇಕು ಮನುಷ್ಯದನ್ನ. ಈ ರೀತಿಯಾಗಿ ಅವನು ಅದನ್ನ ಬಿಟ್ಟು ಅಧ್ಯಯನ ಮಾಡಿದಾಗ, ಏನ್ ಬಿಡೋದಂದ್ರೆ ತುಂಬಾ ಸ್ವಲ್ಪ ಅಲ್ವಾ. ಈಗ ನೋಡಿ, ಈಗ ಕ್ಲಾಸ್ ಕೆಳಗೆ ಕೂತ್ಕೊಂಡಿದ್ದೀರಿ, ಸಂಸಾರ ಇದೆ, ಆದ್ರ ಕಡೆ ಮನಸ್ಸಿಲ್ಲ, ಈ ಕಡೆಗೆ ಮನಸ್ಸನ್ನ ಕೊಟ್ಟಿದ್ದೀರಿ ಅಂತ. ಈ ರೀತಿಯಾಗಿ ಮನಸ್ಸನ್ನ ನಾವು ಧಾರಣ ಕೊಡಬೇಕು ಒಂದು ಕಡೆಗೆ. ಅದನ್ನ ಜ್ಞಾನ, ಅದನ್ನ ಅಭ್ಯಾಸ ಅಂತ ಕರಿತೀವಿ ನಾವು. ಅದನ್ನ ಜ್ಞಾನ ಅಂತಕ್ಕಂಥದ್ದು ನಾಲೆಡ್ಜು. ಆ ನಾಲೆಡ್ಜ್ ಅಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವಂತಹದ್ದು ಧ್ಯಾನ. ಧ್ಯಾನ ಜ್ಞಾನ ಎರಡು ಬೇರೆ ಬೇರೆಲ್ಲ. ಮತ್ತೆ ಭಾಷ್ಯದಲ್ಲಿ ಹಾಗೆ ಬರೆದಿದ್ದಾರೆ, ಧ್ಯಾನ ಜ್ಞಾನ ಎರಡು ಒಂದೇನೆ. ಪರಿಚಯ ಮಾಡೋಕ್ಕೋಸ್ಕರ ಸಲುವಾಗಿ ಬೇರೆ ಬೇರೆ ರೀತಿಯಾಗಿ ಹೇಳ್ತಕ್ಕಂಥದ್ದು. ಇದನ್ನ ಯಾವುದು ಈ ಪರತತ್ವ ಇದೆಯೋ, ಅಧ್ಯಾತ್ಮ ಇದೆಯೋ, ಅಧ್ಯಾತ್ಮವನ್ನು ತಿಳಿತಕ್ಕಂತಹದ್ದೇ ಜ್ಞಾನ. ಇನ್ನು ಅದನ್ನು ಬಿಟ್ರೆ ಅಜ್ಞಾನಂ ಯತಃ ಅನ್ಯತ, ಯಥೋ ಅನ್ಯತ ಅಂದ್ರೆ ಉಳಿದದ್ದು ಯಾವುದು ಇದೆಯೋ ಅದೆಲ್ಲವೂ ಅಜ್ಞಾನ ಅಂತ. ಡಿಕ್ಲೇರ್ ಮಾಡಿದರೆ ಈ ಶ್ಲೋಕದಲ್ಲಿ ಯಾವುದು ಪರಮಾತ್ಮನ ತಿಳಿಬೇಕು ಅಂತಕ್ಕಂಥದ್ದು ಅದು ಒಂದೇ ಜ್ಞಾನ, ಉಳಿದದ್ದೆಲ್ಲ ಅಜ್ಞಾನ ಅಂತ. ಇದನ್ನ ಅನೇಕ ಕಡೆ ಉಪನಿಷತ್ತುಗಳಲ್ಲಿ ಈ ವಾಕ್ಯವನ್ನ ಮೆನ್ಷನ್ ಮಾಡಿದ್ದಾರೆ. ಮುಂಡಕದಲ್ಲಿ ಕೂಡ ಪರ ಅಪರ ಅಂತಕ್ಕಂಥ ವಾಕ್ಯವನ್ನು ತಗೊಂಡು ಪರ ಯಾವುದು ಅಪರ ಯಾವುದು ಅಂತ ಕೇಳಿದಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ಷ, ಛಂದ, ಜ್ಯೋತಿಷಿ ಏತತ್ ಅಪರಾ ವಿದ್ಯಾ ಅಂತ ಅಂಗಿರಸ ಋಷಿ. ಇದೆಲ್ಲ ಅಪರಾ ವಿದ್ಯೆ. ಇದು ಯಾವುದು ಪರ ಅಂತಂದ್ರೆ ಎತ್ತದ ಗ್ರೇಷ್ಯಮ ಗ್ರಾಹ್ಯಮ ಗೋತ್ರಮ ಅವರನ್ನು ಮಾಡಿರ್ತಕ್ಕಂಥದ್ದು ಅದು ಪರ ಅಂತ. ಇಲ್ಲಿ ಕೂಡ ಗೀತಾಚಾರ್ಯ ಡಿಕ್ಲೇರ್ ಮಾಡಿದ್ದಾನೆ, ಪರಮಾತ್ಮನ ತಿಳಿಯುವಂತಹದ್ದು ಒಂದು, ಅದೇ ಜ್ಞಾನ. ಇನ್ನು ಉಳಿದದ್ದೆಲ್ಲವೂ ಅಜ್ಞಾನ. ಅಜ್ಞಾನದಲ್ಲಿ ಏನದ? ಅಜ್ಞಾನದಲ್ಲಿ ದುಃಖ ಅದ, ಮೃತ್ಯು ಅದ, ನೋವದ, ಸುಖ ಅದ, ದುಃಖದ ಮಿಶ್ರಣವಾಗಿರ್ತಕ್ಕಂಥದ್ದು. ಈ ಮಿಶ್ರಣವಾಗಿರ್ತಕ್ಕಂಥದ್ದನ್ನ ದಾಟಿ ಆಚೆ ಬರಬೇಕು ಅಂತಕ್ಕಂತಹ ಸಾಮರ್ಥ್ಯ ಯಾರು ಬಯಕೆ ಪಡ್ತಾರೆ, ಇಚ್ಛೆ ಪಡ್ತಾರೆ, ಅವಾಗ ಅವರಿಗೆ ಅದು ಒಂದೇ ಜ್ಞಾನ ಆಗುತ್ತೆ, ಅದು ಒಂದೇ ಬೇಕಾಗುತ್ತೆ. ಉಳಿದೆಲ್ಲವೂ ಕೂಡ ಶೂನ್ಯ ಆಗಿಬಿಡ್ತದೆ. ಪುರಂದರದಾಸರಿಗೆ ಶ್ರೀನಿವಾಸ ಆ ಕಾಲದಲ್ಲಿನೇ ಕೋಟ್ಯಾಧಿಪತಿ. ಆದ್ರೆ ಒಂದು ದರ್ಶನ ಆಗಿಬಿಡಿತು, ಕೃಷ್ಣನ ಒಂದು ದರ್ಶನ ಆಗಿಬಿಡಿತು. ಆ ಒಂದು ದರ್ಶನ ನೋಡಿ
ಸಂಪೂರ್ಣವಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮೇಶನ್ ಆಗಿಬಿಟ್ಟಿದೆ ಅವರು. ಮೊದಲು ಯಾವುದನ್ನ ಅರ್ಥವನ್ನ ಸತ್ಯ ಅಂತ ತಿಳ್ಕೊಂಡಿದ್ರು, ಈಗ ಅರ್ಥ ಅದು ಮಣ್ಣಾಗಿ ಬಿಟ್ಟಿದೆ ಅವರಿಗೆ. ಜ್ಞಾನ ಸಂಸಾರಿಗಳಿಗೆ ಇದೇ ಜ್ಞಾನ, ಅರ್ಥವೇ ಜ್ಞಾನ. ಅದೇಂಗ್ರೆ ಅದು ಮಣ್ಣು ಅಂತ ಅನ್ಬಾರದು. ಸಂಸಾರಿಗಳಿಗೆ ಯಾರಿಗೆ ಅದರಲ್ಲಿ ಅದು ಸತ್ಯ, ಅದೇ ಜೀವನ ಅಂತ ಅನ್ನೋರಿಗೆ ಅರ್ಥವೇ ಅಂದ್ರೆ ದುಡ್ಡೇ ಅವ್ರಿಗೆ ಸತ್ಯ. ಆದರೆ ಯಾರಿಗೆ ಪರಮಾತ್ಮನನ್ನ ತಿಳಿಬೇಕು ಅಂತಕ್ಕಂಥದ್ದು ಮನಸ್ಸು ಬರ್ತದೋ, ಪರಮಾತ್ಮನ ತಿಳಿತಾರೋ, ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಅವಾಗ ಅದು ಅರ್ಥ ಅಂತಕ್ಕಂಥದ್ದು ಅವರಿಗೆ ನಗಣ್ಯವಾಗುತ್ತೆ. ಇದನ್ನ ಶ್ರೀರಾಮಕೃಷ್ಣ ಪರಮಹಂಸರು ಎರಡನ್ನ, ಮಣ್ಣನ್ನು ಒಂದು ಕೈಲಿ ನಾಣ್ಯವನ್ನು ಇಟ್ಕೊಂಡು ಎರಡನ್ನ ಅವ್ರು ನದಿ ಬಿಟ್ರು. ಎರಡು ಅಷ್ಟೇನೆ, ಎರಡು ಮಣ್ಣೆ ಅಂತಂದ್ರು. ಯಾಕಂದ್ರೆ ಅವ್ರಿಗೆ ಅದು ವ್ಯತ್ಯಾಸಿದ್ದಿಲ್ಲ ಅದು ಎರಡರಲ್ಲಿ. ಅವ್ರಿಗೆ ಕಾಳಿ ಒಂದೇನೆ ಸತ್ಯವಾಗಿತ್ತಲ್ವಾ, ಹಾಗಾಗಿ ಇವೆರಡರಲ್ಲಿ ಅವ್ರಿಗೆ ವ್ಯತ್ಯಾಸಿದ್ದಿಲ್ಲ. ಅವರಿಗೆ ಇಲ್ಲಿ ಗೀತಾಚಾರ್ಯನ ಕೂಡ ಅದನ್ನ ಹೇಳ್ತಾ ಇದ್ದಾನೆ. ಗೀತೆಯಲ್ಲಿ ಕೂಡ ನೋಡ್ರ ಅದ ತಾನು ಕೂಡ ತನ್ನ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡೋದು ಅಂತ ಹೇಳಿ, ಧರ್ಮ ಒಂದೇ ಮುಖ್ಯ ಆಗಿತ್ತು. ಧರ್ಮರಾಜನೇ ಅವನ್ನ ಬೇಡ್ಲಿಲ್ಲ, ಕಾಡ್ಲಿಲ್ಲ, ಏನು ಯಾವಾಗ್ಲೂ ಕೂಡ ಉಪಾಸನೆ ಮಾಡ್ಲಿಲ್ಲ. ಕೃಷ್ಣ ಏನಾರು ಮಾಡಿ ನಮ್ಗೆ ರಾಜ್ಯ ಕೊಡಿಸೈ ಅಂತ ಕೇಳಿದ್ನ, ಇಲ್ಲವೇ ಇಲ್ಲ. ಕೊನೆ ತನಕನೂ ಕೂಡ ಈ ಯುದ್ಧನೇ ಬೇಡ ಅಂತ ಧರ್ಮರಾಜನ ಪ್ರವೃತ್ತಿ. ಆದ್ರೆ ಭಗವಂತನಿಗೆ ಇಚ್ಛೆ ಇತ್ತು, ಯಾರು ರಾಜ್ಯ ಆಳಬೇಕು ಅಂತಂದ್ರೆ ಧರ್ಮನಿಷ್ಠನಾಗಿರ್ತಕ್ಕಂಥವನೇ ಶ್ರೇಷ್ಠ ಅಂತ ಹೇಳಿ. ಸೊ ಹಾಗಾಗಿ ತಾನು ಎಲ್ಲ ನಿಂದಾ ಸ್ತುತಿಗಳನ್ನ ಎಲ್ಲವನ್ನ ತಾನು ಸ್ವೀಕರಿಸಿ, ಲಾಸ್ಟ್ ಟೈಮ್ ಯಾರೊಬ್ಬರು ಕೇಳಿದ್ರಲ್ವ, ಭೀಷ್ಮನನ್ನ ಸಂಹಾರ ಮಾಡಕ್ಕಂತ ಚಕ್ರನೇ ಎತ್ತಿ ಬಿಟ್ಟ ಅಂತ. ಅವನಿಗೆ ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ಮಾನ ಅಪಮಾನ ಏನು ಲೆಕ್ಕಕ್ಕಿಲ್ಲ, ಉದ್ದೇಶ ಮುಖ್ಯ ಅದಾಗಿತ್ತಷ್ಟೇ. ಹೀಗೆ ಜ್ಞಾನ ಅಂತಕ್ಕಂಥದ್ದು ಇದಲ್ಲದೆ ಯಾವುದು ಇಂದ್ರಿಯ ಗೋಚರವಾಗತಕ್ಕಂತಹ ಇಂದ್ರಿಯಗಳಿಂದ ನಮಗೇನು ಪ್ರಾಪ್ತಿ ಆಗ್ತಾ ಇದೆಯೋ, ಈ ಇಂದ್ರಿಯಗಳಿಂದ ಪ್ರಾಪ್ತಿಯಾಗತಕ್ಕಂತಹ ಸುಖದಿಂದ ಆಚೆ ಇರುವಂತಹದ್ದು ಒಂದು ಸುಖ ಇದೆ. ಅದು ಮನುಷ್ಯನ ಪುರುಷಾರ್ಥ ಅಂತ ಧರ್ಮಶಾಸ್ತ್ರ ಧರ್ಮ ಅರ್ಥ ಕಾಮ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಆ ಧರ್ಮದ ಪರಿಣಾಮದಿಂದ ಅವನಿಗೆ ಮೋಕ್ಷದ ಕಡೆಗೆ ಸಹಜವಾಗಿರ್ತಕ್ಕಂತಹ ಪ್ರವೃತ್ತಿ ಬರ್ತದೆ. ಹಾಗೆ ಧರ್ಮವನ್ನ ಅನುಸರಿಸುತ್ತಾ ಮೋಕ್ಷದ ಕಡೆಗೆ ಯಾರಿಗೆ ಪ್ರವೃತ್ತಿ ಬರ್ತದಲ್ವಾ, ಅದು ಬಹಳ ಶಾಶ್ವತವಾಗಿರ್ತಕ್ಕಂಥ ದಾರಿ ಅಂತ. ಅದನ್ನ ಉತ್ತರ ದಾರಿ ಅಂತ ಕರೀತಾರೆ. ಅದನ್ನು ಜಾರಕ್ಕಿಲ್ಲ ಮನುಷ್ಯ ಅಂತ. ಅದಕ್ಕೆ ಅಟ್ಲೀಸ್ಟು ಈ ಪರಮಾತ್ಮ ಅಂತಕ್ಕಂಥದ್ದು ಅರ್ಥ ಆಗದೇ ಇದ್ರೆ, ಅಂದ್ರೆ ತತ್ವದ ಹೊರಗಡೆಗೆ ಮೂರ್ತಿ ರೂಪದಲ್ಲಿ ನಮಗೆಲ್ಲ ಒಂದು ಸಂಸ್ಕಾರ ಇದೆ. ಆ ಪರಮಾತ್ಮನ ಬಗ್ಗೆ ಮಾತಾಡ್ತಿಲ್ಲ ನಾನು. ಆಧ್ಯಾತ್ಮದ ಜ್ಞಾನ, ಆಧ್ಯಾತ್ಮದ ಪರಮಾತ್ಮ ಅಂತ ಏನು ಕರಿತೀವಿ, ಅವನು ಒಂದು ಪಕ್ಷ ಅರ್ಥ ಆಗದಿದ್ದರೂ ಕೂಡ ಮನುಷ್ಯ ಸುಮ್ಮನೆ ಸಹಜವಾಗಿ ಧರ್ಮ ಮಾರ್ಗದಲ್ಲಿ ನಡೆದಾಗ್ಲೂ ಕೂಡ ಸತ್ವಾತ್ ಸಂಜಾಯತೆ, ಅಂದ್ರೆ ಆ ಸತ್ವ ಅಂತಕ್ಕಂಥದ್ದು ಏನ್ ಮಾಡ್ತದೆ, ಸತ್ವಗುಣ ಸಂಪನ್ನವಾಗಿರ್ತಕ್ಕಂಥದ್ದು 16ನೇ ಅಧ್ಯಾಯದಲ್ಲಿ 14ನೇ ಅಧ್ಯಾಯದಲ್ಲಿ ಅದೇನ್ ಮಾಡ್ತದೆ, ಬೆಳಕನ್ನು ಹೆಚ್ಚು ಪ್ರಖರ ಮಾಡ್ತದೆ ಅಂತ. ಯಾರು ಸತ್ವಗುಣ ಸಂಪನ್ನನಾಗಿರ್ತಾನೋ ಅವನ ಎಲ್ಲ ಇಂದ್ರಿಯಗಳಲ್ಲಿ ಸ್ಪಷ್ಟತೆ ಬರ್ತದೆ. ಯಾವುದು ಸತ್ಯ, ಯಾವುದು ಮಿಥ್ಯ ಅಂತಕ್ಕಂಥದ್ದು. ಹೆಂಗ ಒಬ್ಬ ಮಾವಿನ ಹಣ್ಣಿನ ವ್ಯಾಪಾರಿಗೆ ಸುಮ್ಮನೆ ನೋಡಿದ್ರೆ ಗೊತ್ತಾಗುತ್ತೆ ಅವನಿಗೆ ಯಾವುದು ಕ್ವಾಲಿಟಿ ಹಣ್ಣು ಅಂತ ಹೇಳ್ಬಿಟ್ಟು. ನಮ್ಮಂತವ್ರಿಗೆ ಗೊತ್ತಾಗೋದಿಲ್ಲ ಅದು.
ಇನ್ನು ಕೆಲವೊಬ್ಬರು ಬರೀ ಸ್ಮೆಲ್ ನೋಡಿಬಿಟ್ಟು ಹೇಳ್ತಾರೆ. ಆದ್ರೆ ಬಹಳ ಬುದ್ಧಿವಂತನಾಗಿರ್ತಕ್ಕಂಥವ್ನು ಸುಮ್ಮನೆ ನೋಡಿಬಿಟ್ಟು ಹೇಳ್ತೇನೆ ನಾವು. ಈ ಸಾಮಾನ್ಯ ನಮ್ಮಂತವ್ರಿಗೆ ತಿಂದ ಮೇಲೆ ಗೊತ್ತಾಗುತ್ತೆ ಅದು. ಹೀಗೆ 3 ವಿಧದ ಜ್ಞಾನ. ಸತ್ವನಾಗಿರ್ತಕ್ಕಂಥ, ಸತ್ವಗುಣ ಸಂಪನ್ನನಾಗಿರ್ತಕ್ಕಂಥವನಿಗೆ ಅವನು ಧರ್ಮದಿಂದ ನಡೆದಿರೋದ್ರಿಂದ ಅವನಲ್ಲಿ ಸತ್ವನೇ ಅಧಿಕವಾಗುತ್ತಾ, ಆ ಸತ್ವದ ಪರಿಣಾಮದಿಂದ ಅವನಿಗೆ ಸಹಜವಾಗಿ ಆಧ್ಯಾತ್ಮದಲ್ಲಿ ಪ್ರವೃತ್ತಿ ತಾನೇ ಬೆಳವಣಿಗೆ ಆಗಿಬಿಡುತ್ತೆ. ಆ ಕಾರಣದಿಂದ ಈ ಎಲ್ಲ ಉತ್ತಮವಾಗಿರ್ತಕ್ಕಂತಹ ದೈವೀ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ದೈವೀ ಗುಣಗಳನ್ನು ಅಳವಡಿಸಿಕೊಂಡಾಗ ಮನುಷ್ಯನಿಗೆ ಸಹಜವಾಗಿ ಈ ಆಧ್ಯಾತ್ಮದ ಕಡೆಗೆ ಪ್ರವೃತ್ತಿ ಆಗುತ್ತೆ. ಅಂತಹ ಒಂದು ಪ್ರವೃತ್ತಿಯನ್ನ ಪಡೆದುಕೊಂಡ ಮೇಲೆ ಅವನಿಗೆ ಈ 12ನೇ ಶ್ಲೋಕ ಇದು ಅವನ ಅಧಿಕಾರಿ ಅಂತ ಭಾಷ್ಯಕಾರರು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ, ಜ್ಞೇಯಂ ಜ್ಞಾತವ್ಯಂ ಯತ್ ತತ್ ಪ್ರವಕ್ಷ್ಯಾಮಿ ಪ್ರಕರ್ಷೇಣ ಯಥಾವತ್ ವಕ್ಷ್ಯಾಮಿ. ಅಂದ್ರೆ ಯಾವುದು ಜ್ಞೇಯವೋ, ಅಂದ್ರೆ ಜ್ಞೇಯ ಅಂತಕ್ಕಂಥದ್ದೇ ಅಂದ್ರೆ ಯಾವುದು ಅರಿತುಕೊಳ್ಳತಕ್ಕದ್ದು, ಯಾವುದನ್ನು ಅರಿತುಕೊಳ್ಳಿಕ್ಕೆ ಹೊರಟಿದ್ದಾನೆ, ಈ ಅಮಾನಿತ್ವ ಅದಂಬಿತ್ವ ಗುಣಗಳನ್ನು ಸಂಪಾದಿಸಿಕೊಂಡಿರ್ತಕ್ಕಂತಹ ಸಾತ್ವಿಕ ಗುಣದವನು ಆ ಜ್ಞೇಯ ವಸ್ತು ಅದನ್ನ ಪ್ರವಕ್ಷ್ಯಾಮಿ ಅಂದ್ರೆ ಅದನ್ನ ಚೆನ್ನಾಗಿ ನಿನಗೆ ಹೇಳುತ್ತೇನೆ. ಪ್ರಕರ್ಷೇಣ ಯಥಾವತ್ ವಕ್ಷ್ಯಾಮಿ. ಭಾಷ್ಯಕಾರರು ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳ್ತೇನೆ ನಿನಗೆ. ಪರಮಾತ್ಮ ಅಷ್ಟು ಕೃಪಾಳು ಅಂತ ಹೇಳಕ್ಕೋಸ್ಕರ ಸಲುವಾಗಿ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಮತ್ತೆ ಇಲ್ಲಿ ನೋಡಿ ಎಷ್ಟು ಸೊಗಸಾಗಿದೆ ಅಂತಂದ್ರೆ, ಕಿಂ ಫಲಂ ಅಂದ್ರೆ ಒಬ್ಬ ಸ್ಟೂಡೆಂಟ್ಗೆ ಆಸಕ್ತಿಯನ್ನು ಹುಟ್ಟಿಸ್ಬೇಕು. ಏನು ಆ ಜ್ಞೇಯ ವಸ್ತುವನ್ನು ತಿಳ್ಕೊಂಡಿ ಅಂತಂದ್ರೆ ಏನು ಫಲ? ಕಿಂ ಫಲಂ ತತ್ ಇತಿ ಪ್ರರೋಚನೇನ ಶ್ರೋತೃಃ ಅಭಿಮುಖಂ ಕರ್ಣಾಯ ಆಹ ಯತ್ ಜ್ಞೇಯಂ ಜ್ಞಾತ್ವಾ ಅಮೃತಂ ಅಮೃತತ್ವಂ ಅಶ್ನುತೆ. ಜ್ಞಾತ್ವಾ ಅಮೃತಂ ಅಶ್ನುತೆ. ಈ ಜ್ಞಾನವನ್ನ, ಈ ಜ್ಞೇಯ ವಸ್ತುವನ್ನ ನೀನು ತಿಳಿದಿ ಅಂತಂದ್ರೆ, ಯಜ್ಞ ಅಂದ್ರೆ ಯಜ್ಞಾತ್ವ ಅಂದ್ರೆ ಚೆನ್ನಾಗಿ ತಿಳಿದಿ ಅಂತಂದ್ರೆ ಅವಾಗ ನಿನಗೇನಾಗತ್ತೆ? ಅಮೃತಂ ಅಶ್ನುತೆ ಅಂದ್ರೆ ಅಮೃತವನ್ನ ಹೊಂದುತ್ತೀಯ. ಅಮೃತತ್ವ ಅಂತಂದ್ರೆ ಈ ನಡೀತಾ ಇದೆಲ್ವ ಕುಂಭಮೇಳ. ಕುಂಭಮೇಳದಲ್ಲಿ ಏನು ಅದು ಯಾಕೆ ಆ 4 ಪ್ಲೇಸ್ಗಳನ್ನ ಕುಂಭಮೇಳ ಮಾಡಕ್ಕೋಸ್ಕರ ಸಲುವಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅಮೃತವಿದ್ದಿದೆ ಅಂತ. ಆ ಅಮೃತ ಬಿದ್ದಿರೋದ್ರಿಂದನೇ ಅಲ್ಲಿ ಸ್ನಾನ ಮಾಡಿದಾಗ ನಾವು ಏನಾಗ್ತೀವಿ? ಸೊ ಮೃತರಹಿತರಾಗ್ತೀವಿ. ಮರಣವನ್ನ ಕಳ್ಕೊಳ್ತೀವಿ, ದುಃಖವನ್ನ ಕಳ್ಕೊಳ್ತೀವಿ. ಆನಂದ ಯಾರಿಗೆ ಬೇಡ ಹೇಳ್ರಿ? ಆನಂದ ಎಂತ ಆನಂದದವು? ಅಪರಿಮೇಯವಾಗಿರ್ತಕ್ಕಂಥದ್ದು, ಅಪರಿಮಿತವಾಗಿರ್ತಕ್ಕಂಥದ್ದು, ಪಾರ ಇಲ್ಲದೆ ಇರ್ತಕ್ಕಂಥದ್ದು. ಪಾರ ಅಂತಂದ್ರೆ ಒಂದು ದಂಡೆ ಇಲ್ಲದೆ ಇರ್ತಕ್ಕಂಥದ್ದು ಅಪಾರ ಅಂತ. ಹೀಗೆ ಯಾವಾಗಾದ್ರೂ ಒಮ್ಮೆ ಕೂತ್ಕೊಂಡಾಗ ಯೋಚನೆ ಬರ್ಬೇಕೀಗ ಮನುಷ್ಯನಿಗೆ, ಎಲ್ಲರೂ
ಮಾಡ್ತಾ ಇದ್ದಾರೆ, ನಾವು ಕೂಡ ಇಷ್ಟು ವರ್ಷ ಮಾಡಿದ್ದೀವಿ, ಇದು ಏನಾದ್ರೂ ಎಂಡ್ ಆಗಿದೆಯಾ ಸಂಸಾರ? ಇದಕ್ಕೊಂದು ಅಂತ್ಯ, ಕೊನೆ ಅಂತ್ಯ ಅಂತ ಏನಾದ್ರೂ ಇದೆಯಾ? ಇಷ್ಟು ಮಾಡಿಬಿಟ್ರೆ ಮುಗಿತಪ್ಪ ಅಂತ ನಂಗಿದೆಯಾ? ಯಾರಿಗಾದ್ರೂ ಒಬ್ಬ ಬುದ್ಧಿವಂತನಿಗೆ ಚೆನ್ನಾಗಿ ಸಂಸಾರ ಮಾಡಿದನಿಗೆ ಗೊತ್ತಾಗುತ್ತೆ, ಅದು ಚೆನ್ನಾಗಿ ಮಾಡ್ಬೇಕು ಅವನು. ಹಾಗೆ ಕುತ್ಕೊಂಡಾಗ ಇಲ್ಲ, ಇದು ಎಂಡ್ ಆಗ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನೋಡಿ, ಈಗ ಸಾಮಾನ್ಯವಾಗಿ ಮನುಷ್ಯರನ್ನು ನೋಡಿ ನೀವು, ಕೆಟ್ಟವ್ರನ್ನ ಬಿಟ್ಬಿಡೋಣ, ಒಳ್ಳೆಯವ್ರನ್ನ ತಂದ್ಕೊಂಡಿರೋರನ್ನ. ಈಗ ನಿಮ್ಮಲ್ಲಿ ಈ ಗ್ರೂಪ್ ಅಲ್ಲಿ ಸಚಿನ್ ಇದೆ ನೋಡಿ, ಸಚಿನ್ ತಗೊಂಡು ಒಳ್ಳೆ ಜಾಬ್ ಇದೆ. ಸೊ ಮನೆಯಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಪತ್ನಿ ಇದ್ದಾಳೆ, ಮತ್ತೆ ಧರ್ಮಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಮಗ ಇದ್ದಾನೆ. ಆದ್ರೆ ನೋಡಿ, ಒಂದು ಸಚಿನ್ ಮನಸ್ಸಿಲ್ಲದ, ಯಾವಾಗಲೂ ಕೂಡ ಸೊ ಸಂಸ್ಕೃತವನ್ನ ಅಧ್ಯಯನ ಮಾಡೋದು, ಸಾಹಿತ್ಯವನ್ನು ರಚಿಸೋದು, ಮತ್ತೆ ಒಳ್ಳೊಳ್ಳೆ ಆರ್ಟಿಕಲ್ಗಳನ್ನು ಬರೆಯೋದು, ಇದು ಅಲ್ಲದೆ ಮತ್ತೆ ಇನ್ಯಾವುದು ಅಲ್ಲಿ ಒಂದು ಸಮಾಜದವರು ಸೇರಿಕೊಂಡು ಒಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಟ್ರಸ್ಟಿಯಾಗಿ ಕೆಲಸ ಮಾಡೋದು. ಯಾಕೆ ಇಷ್ಟರಲ್ಲಿ ಇರ್ಬೋದಾಗಿತ್ತಲ್ಲೋ ಮನಸ್ಸು? ಚೆನ್ನಾಗಿ ಪೇಮೆಂಟ್ ಇದೆ, ಚೆನ್ನಾಗೆಲ್ಲ ಸುಖ ಇದೆ, ಇದ್ರ ಯಾಕೆ ಇರಬಾರದು ಮನಸ್ಸು ಅಂತಂದ್ರೆ ಸಾಧ್ಯಿಲ್ಲ. ಅದು ಅದರ ಆಚೆ ಇನ್ನೇನು ಇದೆ ಅಂತಕ್ಕಂಥದ್ದು ತುಡಿತಾ ಇರ್ತದೆ ಒಳಗಡೆಗೆ. ಸುಮ್ಮನೆ ಸಚಿನ್ ಎಕ್ಸಾಂಪಲ್ ಕೊಟ್ಟೆ, ಯಾಕಂದ್ರೆ ಸಚಿನ್ ತುಂಬಾ ಕ್ಲೋಸ್ ಆಗಿರೋದ್ರಿಂದ, ಒಂದು ಚಟುವಟಿಕೆ ಎಲ್ಲಾನು ಕೂಡ ನನಗೆ ಗೊತ್ತಿರೋದ್ರಿಂದ. ಬೇರೆಯವರೆಲ್ಲ ಹಾಗಿಲ್ಲ ಅಂತ ಅರ್ಥಲ್ಲ, ಇಲ್ಲಿ ನೀವೆಲ್ಲರೂ ಹಾಗೇ ಇದ್ದೀರಿ, ಆ ಕಾರಣದಿಂದಲೇ ಗೀತೆ ಕೇಳಕ್ ಬಂದಿದ್ದೀರಿ. ಸ್ವಲ್ಪ ಕೆಲವರಲ್ಲಿ ಕಡಿಮೆ ಇರುವುದು, ಕೆಲವರಲ್ಲಿ ಹೆಚ್ಚಿರ್ಬೋದು. ಹೀಗೆ ನಮ್ಮೊಳಗಡೆಗೆ ಒಂದು ತುಡಿತ ಇದೆ. ಆ ತುಡಿತ ಏನು ಅಂತಕ್ಕಂಥದ್ದನ್ನ ಗ್ರಹಿಸ್ಬೇಕು ನಾವು. ಗ್ರಹಿಸ್ತೀವಿ ಅಂದ್ರೆ ಏನು ಗೊತ್ತಾಗಲ್ಲ, ಹಂಗೆ ಕಾಲ ಕಳೆದು ಬಿಡ್ತೀವಿ. ನಮ್ದು ಉದ್ದೇಶ ಏನು ಅನ್ನುವಂಥದ್ದನ್ನ ಗ್ರಹಿಸ್ಬೇಕು. ಅದನ್ನ ಯಾವಾಗ ಸಿಗುತ್ತೆ ಅಂತಂದ್ರೆ ಸ್ವಲ್ಪ ಏಕಾಂತವಾಗಿ ಕೂತ್ಕೊಂಡು ವಿಚಾರ ಮಾಡಿದಾಗ ಗೊತ್ತಾಗುತ್ತೆ. ನಮ್ಮೊಳಗಡೆಗೆ ಒಂದು ನಮಗೆ ಗೊತ್ತಿರಲಾರದಂತೆ ಒಂದು ಸ್ವಭಾವ ಇದೆ ಅಂತ. ನಮಗೆ ಗೊತ್ತಿರೋದು ಸಾಮಾನ್ಯ ಮನಸ್ಸಿನ ಗುಣ, ಅದರ ಆಚೆ ಇನ್ನೊಂದು ಸ್ವಭಾವ ಇದೆ ನಮಗೆ. ಅದನ್ನ ನಾವು ಕಂಡುಕೊಳ್ಬೇಕು, ನಮ್ಮ ಸ್ವಭಾವ ಏನು ಅಂತ ಹೇಳ್ಬಿಟ್ಟು. ಆ ಸ್ವಭಾವವನ್ನ ಕಂಡುಕೊಂಡು ಅದರಲ್ಲಿ ಒಂದು ಸ್ವಲ್ಪ ಕಾರ್ಯ ಪ್ರವೃತ್ತರಾದ್ವಿ ಅಂತಂದ್ರೆ ಅವಾಗ ಯೋಗ್ಯತೆ ಬೆಳೆದೇ ಬರ್ತದೆ. ಯೋಗ್ಯತೆ ಬೆಳೆದೇ ಬಂದಾಗ ಅವಾಗ ಈ ಜ್ಞೇಯ ವಸ್ತುವಿನ ಕಡೆಗೆ, ಅಂದ್ರೆ ಯಾವುದನ್ನು ತಿಳಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತು ಯಾವುದು ಅದನ್ನು ತಿಳಿದಾಗ ಆತ್ಯಂತಿಕವಾಗಿರ್ತಕ್ಕಂತಹ ಶಾಶ್ವತವಾಗಿರ್ತಕ್ಕಂತಹ ಆನಂದವನ್ನ ಆ ತಿಳಿಯಲ್ಪಡ್ತಕ್ಕಂಥ ವಸ್ತು ನಮಗೆ ಫಲವನ್ನ ಕೊಡುತ್ತೆ ಅಂತ. ಇಷ್ಟನ್ನು ಹೇಳಿದ್ಮೇಲೆ ಈಗ ಅದರ ಗುಣಗಳನ್ನ ಹೇಳ್ತಾ ಇದ್ದಾರೆ. ಅನಾದಿ ಮತ್ಪರಂ ಬ್ರಹ್ಮ, ಆ ಪರವಸ್ತು ಯಾವುದು ಇದೆಯೋ ಅದಕ್ಕೆ ಆದಿ ಇಲ್ಲ ಅಂತ. ಅನಾದಿ ಅಂತ, ಅನಾದಿ ಅಂತಂದ್ರೆ ಯಾವಾಗ್ಲೂ ಇರುವಂಥದ್ದು. ಪರಮಾತ್ಮನು ಯಾವಾಗ್ಲೂ ಇರ್ತಕ್ಕಂಥವನೇ. ಪರಮಾತ್ಮನಿಂದ ತೋರುವಂತಹ ಜಗತ್ತು ಕೂಡ ಯಾವಾಗ್ಲೂ ಇರ್ತಕ್ಕಂಥದ್ದೇ. ಇದು ಭಾರಿ ಗಲಾಟೆ ಅದ. ಅವರು ಯಾರು ಕ್ರೈಸ್ತರು ಹೇಳಿದರು, ಇದು ಮುಂಚೆ ಏನಿದ್ದಿಲ್ಲ, 2000 ಇಸ್ವಿ ಮೇಲೆ ಶುರುವಾಯ್ತು ಅಂತ. ಅಂದ್ರೆ ಸ್ವಲ್ಪ ಜ್ಞಾನ ಇರೋರು. ಇನ್ನು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗಿ ಇನ್ನೊಂದು ರೀತಿಯಾಗಿ ಹೇಳಿದರು. ಯಾವ್ದದು,
ಹೇಳ್ತಾರಲ್ಲ, ಅದಕ್ಕೆ ಯಾವ್ದದು, ಎಲ್ಲಿಂದ ಬಂತು ಜಗತ್ ಅಂತಂದ್ರೆ? ಉಪನಿಷತ್ತಲ್ಲ, ಬಿಗ್ ಬ್ಯಾಂಗ್ ಸರ್. ಬಿಗ್ ಬ್ಯಾಂಗ್. ಅದು ಎಸ್ ಕರೆಕ್ಟ್, ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್. ಬಿಗ್ ಬ್ಯಾಂಗ್ ಥಿಯರಿ ಕರೆಕ್ಟ್. ಉಪನಿಷತ್ತುಗಳು ಕೂಡ ಜಗತ್ ಉತ್ಪತ್ತಿಯನ್ನ ಕೂಡ ಹೇಳ್ತವೆ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕಬೇಕು. ಇದನ್ನ ಪರಮಾತ್ಮ ಈ ಅಧ್ಯಾಯದಲ್ಲಿ ಭಾರಿ ಕ್ಲಿಯರ್ ಮಾಡಿದ್ದಾನೆ. ಪ್ರಕೃತಿ ಪುರುಷಂ ಚೈವ, ಇದು ಪ್ರಕೃತಿ ಪುರುಷಂ ಚೈವ, ಇವು ಎರಡೂ ಕೂಡ ಅನಾದಿ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ. ಇದು ಯಾವಾಗ ಹುಟ್ಟತಿ ಅಂತಿಲ್ಲ. ಮತ್ತೆ ಯಾವಾಗ ಇದು ಹುಟ್ಟಿತ್ತು ಅಂತ ಹೇಳ್ಬಿಟ್ಟು ಯಾಕೆ ಉಪನಿಷತ್ತುಕಾರರು ತಿಳಿಸಿದ್ದಾರೆ ಅಂತಂದ್ರೆ, ಪರಿಚಯ ಮಾಡೋಕ್ಕೋಸ್ಕರವಾಗಿ ಉಪದೇಶ ವಾಕ್ಯಗಳದು. ಅದಕ್ಕೆ ಐತರೇಯದಲ್ಲಿ ಮಂತ್ರ ಇದೆ, ತದೇವ ಸೌಮ್ಯ ಸೌಮ್ಯ ಮಗು. ಇದು ಮೊದಲು ತಾನೇ ತಾನಾಗಿತ್ತು, ತಾನೇ ತಾನಾಗಿರ್ತಕ್ಕಂಥದ್ದು ಜಗತ್ತಾಯ್ತು. ಜಗತ್ತಾದ್ಮೇಲೆ ಕೂಡ ತಾನೇ ತಾನಾಗಿದೆ ಅಂತಂತಾರೆ ಅವರು. ಅಲ್ಲೇ ಟ್ರಿಕ್ಸ್ ಅದದು. ಅಂದ್ರೆ ಈ ಇಂದ್ರಿಯಗಳ ಮುಖಾಂತರವಾಗಿ ತಿಳಿತಕ್ಕಂತಹ ನಮಗೆ ಅದನ್ನ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತೇಳಿ, ನಮಗೆ ಇಂದ್ರಿಯಕ್ಕೆ ಗೋಚರವಾಗಿರ್ತಕ್ಕಂಥದ್ದನ್ನ, ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ರೂಪ ದರ್ಶನಗಳನ್ನ ಇದೆಲ್ಲ ಪರಿಚಯ ಮಾಡ್ತಾ, ಅದಾದ್ಮೇಲೆ ಪರಿಚಯ ಜ್ಞಾನದಿಂದ ಇದೊಂದು ಜಗತ್ತು ಹಿಂಗ್ ಹುಟ್ಟಿತು, ಹಾಗೆ ಹುಟ್ಟಿತು, ಆತ್ಮನಃ ಸಂಭೂತ ಆಕಾಶ ಅಂತ ಈಗೆಲ್ಲ ಶಾಸ್ತ್ರಕಾರರು ನಮಗೆ ತಿಳಿಸಿದ್ದಾರೆ, ಉಪನಿಷತ್ತುಕಾರರು. ಆದರೆ ವಸ್ತುತಃ ಗೀತಾಚಾರ್ಯಲ್ಲಿ ಸ್ಪಷ್ಟ ಮಾಡ್ತಾ ಇದ್ದೇನೆ, ಇದು ಅನಾದಿದು, ಯಾವಾಗಲೂ ಕೂಡ ಇರ್ತಕ್ಕಂಥದ್ದು. ಸರಿ, ಅರವಿಂದ್ ಅವರು ಇದನ್ನ ಹೇಳಿದ್ರು, ಬೀಯಿಂಗ್ ಅಂಡ್ ಬಿಕಮಿಂಗ್ ಅಂತ ಕರೆದಿದ್ದಾರೆ ಅವರು. ಸತ್ವಚಿತ್ತ ಸ್ವರೂಪ ಅದು ಅದು ತಾನೇ ತಾನೇ ಇದ್ದಾಗ ಅದು ಬೀಯಿಂಗ್ ಇರ್ತದೆ. ಯಾವಾಗ ಅದು ಈ ಗುಣಗಳಿಂದ ವ್ಯಕ್ತವಾಗತ್ತೆ ಅದು ಬಿಕಮಿಂಗ್ ಆಗತ್ತೆ. ಈಗಿಲ್ಲಿ ಅರ್ಥ ಮಾಡಿಕೋಬೇಕು ನಾವು, ಈ ಆತ್ಮ ಅಂತಕ್ಕಂಥದ್ದು ಯಾವುದು, ತಿಳಿಯಲ್ಪಡ್ತಕ್ಕಂಥ ವಸ್ತು ಯಾವುದು ಆತ್ಮ ಅಂತ ಕರಿತೀವಿ, ಅದು ಅನಾದಿ, ಅದು ಯಾವಾಗ್ಲೂ ಇರತಕ್ಕಂಥದ್ದು, ಯಾವಾಗಿಲ್ಲ ಅಂತ ಇರ್ತಿಲ್ಲ, ಅಲ್ಲಿ ಯಾವಾಗ್ಲೂ ಇರ್ತಕ್ಕಂಥ ವಸ್ತು. ಯಾವಾಗಿತ್ತು? ಇನ್ಯಾರೋ ಒಬ್ರು ಹೇಳಿದರೆ 36 ಕೋಟಿ ವರ್ಷಗಳ ಹಿಂದೆ ಜಗತ್ತು ಉತ್ಪತ್ತಿ ಆಯ್ತು. ಯಾರೋ ಒಬ್ರು. ಇವೆಲ್ಲವೂ ಕೂಡ ಚೆನ್ನಾಗಿ, ಇವೆಲ್ಲವೂ ಕೂಡ ಸಂಶೋಧನಾತ್ಮಕವಾಗಿ ನಡೆದವ, ಅವನ್ನೆಲ್ಲ ಒಪ್ಪಿಕೋಬೇಕು. ಆದರೆ ಅವು ಅಲ್ಟಿಮೇಟ್ ಅಲ್ಲ. ನಮಗೆ ಬಹಳ ಸ್ಪಷ್ಟವಾಗಿ ಶಾಸ್ತ್ರ ತಿಳಿಸ್ತಾ ಇದೆ ಇದರಾಗ, ಈ ವಿಷಯದಲ್ಲಿ. ಇದನ್ನ ಹೆಂಗೆ ನಂಬಕ್ರಿ ಅಂತಂದ್ರೆ, ಇದು ಪ್ರಮಾಣದ ವಂಚನೆ, ಮತ್ತೇನಿಲ್ಲ. ಅದಕ್ಕೆ ಪ್ರಮಾಣ ಗ್ರಂಥ ಅಂತ ಕರೆದಿದ್ದಾರೆ. ಹುಡುಕಿಕೊಂಡು ಹೋದ್ಮೇಲೆ, ಅನುಭವ ಆದ್ಮೇಲೆ ಬಂದಿರತಕ್ಕಂಥದ್ದು, ಹಾಗಾಗಿ ಪ್ರಮಾಣ ಅಂತ. ನಾವು ಅನುಭವ ಮಾಡಿಕೊಂಡ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾವಾಗ್ಲೂ ಇರ್ತಕ್ಕಂಥವ್ರು ಅಂತ. ನೀವು ತತ್ವಪದಕಾರರು ಕೂಡ ಇದನ್ನ ಬಹಳ ಚೆನ್ನಾಗಿ ಕಟ್ತಾರೆ, ಇದನ್ನ ಬಹಳ ಚೆನ್ನಾಗಿ. ಕಲ್ಲು ಕೆಸರಿಲೆ ಕಟ್ಟಿದ ಊರಲ್ಲ, ಕಲಿಯುಗ ದ್ವಾಪಾರ ತ್ರೇತ ಕೃತ ಯುಗ, ಯುಗವೂ ಮೊದಲಿಲ್ಲ, ಇದು ಶ್ರೀ ಗುರುವೇ ಬಲ್ಲ ಅಂತಂತಾರೆ. ಆ ಗುರುವಿನ ಹತ್ರಕ್ಕೆ ಹೋದಾಗ ಮಾತ್ರ ಅರ್ಥ ಆಗುತ್ತೆ ಇದು. ಯಾಕಂದ್ರೆ ಅವ ಅದನ್ನ ದರ್ಶನ ಮಾಡಿದ್ದಾನೆ. ಹಾಗಾಗಿ ಅಂತಹ ದರ್ಶನಗಳನ್ನ ದರ್ಶನ ಶಾಸ್ತ್ರಗಳಂತ ನಮಗೆ. ಅವ್ರ ಋಷಿಗಳು ಆ ಸತ್ಯವನ್ನ ಕಂಡುಕೊಂಡಿದ್ದಾರೆ. ಅವರೆಲ್ಲರೂ ಹೇಳ್ತಾರೆ ಅದು ಅನಾದಿ ಅಂತ, ಯಾವಾಗ್ಲೂ ಇರ್ತಕ್ಕಂಥದ್ದು. ಸತ್ ಅಸತ್ ಇತಿ ಉಚ್ಯತೆ. ಇದು ನ ಸತ್ ನ ಸತ್ ನ ಅಸತ್. ಇದು ಸತ್ ಅಂದ್ರೆ ಇರುವಂತಹದ್ದು ಅಂತ, ಅಸತ್ ಅಂದ್ರೆ ಇಲ್ಲದೆ ಇರ್ತಕ್ಕಂಥದ್ದು. ಇದು ಹೇಗೆ ಅಂತಂದ್ರೆ, ಇದು ಸತ್ತನೂ ಹೌದು ಅಸತ್ತನೂ ಹೌದು, ಸತ್ತ ಅಸತ್ತಾಭ್ಯಾಂ ವಿಲಕ್ಷಣ ಅಂತ ಶಾಸ್ತ್ರಕಾರ ಹೇಳ್ಬಿಟ್ಟಿದ್ದಾರೆ.
ಇದು ಸತ್ತನವುದು, ಇದು ಅಸತ್ತನವುದು. ಆದರೆ ವಸ್ತುತಃ ಇದು ಸತ್ತನೂ ಅಲ್ಲ, ಅಸತ್ತನೂ ಅಲ್ಲ. ಅದರ ಆಚೆ ಇರ್ತಕ್ಕಂಥದ್ದು. ಈಗ ನೋಡಿ, ಈಗ ಸತ್ ಅಂದ್ರೆ ಕಣ್ಣಿಗೆ ಕಾಣ್ತಾ ಇದೆ, ನಾವು ನೋಡ್ತಾ ಇದ್ದೀವಿ, ನಮಗ್ ಕಾಣಿಸ್ತಾ ಇದೆ ಜಗತ್ತು, ಸತ್ತಿದೆ, ಕರೆಕ್ಟ್. ಆದ್ರೆ ಈ ನಿದ್ರೆಯಲ್ಲಿ ಡೀಪ್ ಸ್ಲೀಪ್ ಅಂತ ಕರಿತೀವಲ್ವ, ಅವಾಗ ಇದು ಅಸತ್ತಿದು, ಇರಕ್ಕಿಲ್ಲ ಇದು. ಹಾಗಾಗಿ ಇದು ಶಾಶ್ವತವಾಗಿರ್ತಕ್ಕಂಥ ಸತ್ತಲ್ಲ ಅಂತ. ಹಾಗೆ ಪರಮಾತ್ಮ ಸತ್ತಂದ್ರೆ ಜಗತ್ತಿನಲ್ಲಿ ಜಗತ್ತಾಗಿ ತೂರಿಕೊಂಡಿದ್ದಾನೆ, ಸತ್ತ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಆದರೆ ಅವನ ಮೂಲ ಸ್ವರೂಪ ಈಗೆಲ್ಲ ಸೈನ್ಸ್ ಒಂದ್ ಸ್ವಲ್ಪ ಎಲ್ಲ ಹೇಳ್ತಾ ಇದೆಲ್ವಾ, ಯಾವುದೆಲ್ಲ ಮ್ಯಾಟರ್ ಅಂತ ಕರಿತೀವೋ ಆ ಮ್ಯಾಟರ್ ಅನ್ನ ಕೂಡ ಎನರ್ಜಿ ಅಂತ ಈಗ ಎಲ್ಲಾನು ಪ್ರೂವ್ ಮಾಡಿದ್ದಾರೆ. ಅದನ್ನು ಅಂದ್ರೆ ಅರ್ಥ ಏನಂತಂದ್ರೆ, ಯಾವುದು ಆಕಾರವಾಗಿ ಕಾಣ್ತಾ ಇದೆಯೋ ಆಕಾರದ ಹಿಂದುಗಡೆಗೆ ಇರ್ತಕ್ಕಂತಹದ್ದು ಶಕ್ತಿ, ಅದು ಅಸತ್ತದು, ಕಾಣದಿಲ್ಲ. ಅದು ಸತ್ಯ ಕಾಣದೆ ನಮಗೆ ಮ್ಯಾಟರ್ ಕಾಣ್ತಾ ಇದೆ. ಹಾಗಾಗಿ ಈ ವಸ್ತುವನ್ನ ನಾವು ಸತ್ತಂತಾನೆ ಹೇಳಕ್ ಬರೋದಿಲ್ಲ, ಅಸತ್ತಂತಾನೆ ಹೇಳಕ್ ಬರೋದಿಲ್ಲ. ಈ ಸತ್ತು ಅಸತ್ತಿನ ಆಚೆ ಇರತಕ್ಕಂಥದ್ದು ಸತ್ತ ಅಸತ್ ಸತ್ತಾಭ್ಯಾಂ ವಿಲಕ್ಷಣ. ಹಾಗಂದ್ರೆ ಅವನು ಸತ್ತನೌದು, ಅಸತ್ತನೌದು. ನಾಮರೂಪದಿಂದ ಸತ್ತನೌದು, ಸ್ವರೂಪದಿಂದ ಅಸತ್ತನೌದು. ಇದು ಬರೀ ನಮಗೆ ಸದ್ಯದ ಮಟ್ಟಿಗೆ ಅಗೋಚರವಾಗಿರ್ತಕ್ಕಂತಹ ವಿಷಯ ಇದು. ಸತ್ತ ಸತ್ತಾಭ್ಯಾಂ ವಿಲಕ್ಷಣ. ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ನೋಡಿದ್ವಲ್ವಾ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ಅಂತ ಒಂದು ಮಂತ್ರ. ಯೋಗಿಯಾಗಿರ್ತಕ್ಕಂಥವನು ಬಾಹ್ಯವಾಗಿರ್ತಕ್ಕಂತಹ ವಸ್ತು ವಿಷಯಗಳಿಂದ ಹಿಮ್ಮುಖವನ್ನ ಪಡೆದು ಅಂತರಂಗದಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ಯಾವಾಗ ನೋಡ್ತಾನೋ, ಯೋಮಾಂ ಪಶ್ಯತಿ ಸರ್ವತ್ರ, ಯಾವಾಗ ಅಂತರಂಗದಲ್ಲಿ ನೋಡ್ತಾನೋ, ಆ ಅಂತರಂಗದಲ್ಲಿ ನೋಡಿದಾಗ ಯಾವುದು ಅವನಿಗೆ ಅಂತರಂಗದಲ್ಲಿರ್ತಕ್ಕಂಥ ಆತ್ಮ ದರ್ಶನವಾಗುತ್ತೋ, ಆತ್ಮ ದರ್ಶನವಾದಾಗ ಹೊರಗಡೆ ಎಲ್ಲವೂ ಕೂಡ ಆತ್ಮನೇ ಎಲ್ಲವನ್ನ ವ್ಯಾಪಿಸಿದೆ, ಎಲ್ಲವನ್ನ ಧರಿಸಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಅವನು ನೋಡೋದೆಲ್ಲನೂ ಆತ್ಮನೇ ನೋಡ್ತಾನೆ. ಅದಕ್ಕೆ ಅದನ್ನ ಅನಾದಿ ಅಂತ. ಈ ರೀತಿಯಾಗಿ ಈ ಜ್ಞೇಯ ವಸ್ತು, ತಿಳಿಯಲ್ಪಡ್ತಕ್ಕಂಥ ವಸ್ತು, ಇದರ ಲಕ್ಷಣಗಳನ್ನ ಈ ರೀತಿಯಾಗಿ ಅರ್ಥ ಮಾಡಿಕೊಂಡು, ಸೊ ಈ ಜ್ಞಾನದಿಂದ ನಾವು ಇದನ್ನ ಪ್ರವೇಶ ಮಾಡ್ತಾ ಹೋದ್ವು ಅಂತಂದ್ರೆ ಇದು ನಮಗೆ ಸ್ವಲ್ಪ 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 ಗೋಚರವಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಈ ಕೆಲವೊಂದು ಗಲಾಟೆಯಲ್ಲಿ ಮನಸ್ಸನ್ನ ತೊಡಗಿಸ್ಬಾರದು. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ತುಂಬಾ ಜನ ಅಧ್ಯಾತ್ಮ ಚಿಂತಕರಲ್ಲಿ ನಾವು ನೋಡ್ತಾ ಇರ್ತೀವಿ, ಈ ಪಂಚಭೂತಗಳಿಂದ ಇರ್ತಕ್ಕಂಥ ಶರೀರ, ಈ ಪಂಚೀಕೃತ, ಇದರಲ್ಲೇನೆ ಅದನ್ನೇ ಮಾತಾಡೋದೇ ಅಧ್ಯಾತ್ಮ ಅಂತ. ಅದನ್ನೇ ಬೇರೆ ಬೇರೆ ರೀತಿಯಾಗಿ ಅದನ್ನ ಡಿಸ್ಕಸ್ ಮಾಡೋದು. ವೇದಾಂತಕ್ಕೆ ಅದ್ರ ಮನಸ್ಸು, ಅದರದ್ದು ಪೂರ್ಣ ಇಚ್ಛೆ ಇಲ್ಲ. ಅದು ವೇದಾಂತಕ್ಕೆ ಅದನ್ನ ಹೇಳೋದಲ್ಲ ಅದರದ್ದು ಉದ್ದೇಶ. ಜನ್ಮಾದ್ಯಸ್ಯ ಯತಃ ಬ್ರಹ್ಮಸೂತ್ರ 2ನೇ ಸೂತ್ರ. ಅಂದ್ರೆ ಈ ಜಗತ್ತಿಗೆ ಜನ್ಮ ಅಂದ್ರೆ ಈ ಜಗತ್ತಿಗೆ ಅವನು ಹುಟ್ಟು ಮತ್ತೆ ಅದರ ಅಂತಿಮ, ಆದಿ ಮತ್ತು ಅಂತಿಮ ಎರಡಕ್ಕೂ ಕಾರಣನು ಪರಮಾತ್ಮನೇ. ಪರಮಾತ್ಮನಲ್ಲಿ ತೋರಿಕೊಡುತ್ತದೆ, ಪರಮಾತ್ಮನಲ್ಲಿ ಲಯ ಆಗುತ್ತೆ.
ಅಂತ ಪರಮಾತ್ಮನ ತಿಳಿದು ಅಂತಂದ್ರೆ ಅವಾಗ ಇದು ತೋರುದು ಲಯ ಅಂತಕ್ಕಂಥದ್ದೆಲ್ಲವೂ ಕೂಡ ಅವನಿಗೆ ಲೀಲೆಯಾಗತ್ತೆ. ಈ ರೀತಿಯಾಗಿ ಎಲ್ಲ ಋಷಿಗಳು ಈ ಜಗತ್ತಿನ ಜೊತೆಗೆ ಇದ್ದೂ ಕೂಡ ಇದನ್ನ ಲೀಲೆಯಂತೆ ಆಟ ಆಡಿ ಆನಂದವಾಗಿ ವ್ಯಾಸ ಮಹರ್ಷಿಗಳು, ವಸಿಷ್ಠಾದಿಗಳು, ಯಾಜ್ಞವಲ್ಕರು ಇವರೆಲ್ಲ ಹಾಗೆ ಮಾಡಿ ತೋರಿಸಿದ್ದಾರೆ. ನಮ್ಗೆ ಮದುವೆ ಮಾಡಿಕೊಂಡಿದ್ರು, ಮಕ್ಕಳಿದ್ರು, ಎಲ್ಲ ವಸಿಷ್ಠರಿಗೆ 100 ಜನ ಮಕ್ಕಳು. ನಾಟ್ ಇಂಪಾರ್ಟೆಂಟ್ ಅದಲ್ಲದು. ಅದರ ಆಚೆ ಇರ್ತಕ್ಕಂಥದ್ದೊಂದು ಏನು ಪರಮಾತ್ಮ ತತ್ವ ಇದೆಲ್ಲ, ತತ್ವ ತಿಳಿದ ಮೇಲೆ ಇದೆಲ್ಲವೂ ಕೂಡ ಸೊ ಕರ್ಮವಶಾತ್ ನಡೀತಕ್ಕಂತಹದ್ದು ಅಂತ ಗೊತ್ತಾಗುತ್ತೆ. ಆ ಕಾರಣದಿಂದ ಆ ವಸ್ತುವನ್ನ, ಮೇಯ ವಸ್ತುವನ್ನ ಚೆನ್ನಾಗಿ ಹೇಳ್ತೀನಿ ಅಂತೇಳಿ ಭಗವಂತ ಶುರು ಮಾಡಿದ್ದಾನೆ. ಇನ್ನೊಂದು 2-3 ಶ್ಲೋಕ ಚೆನ್ನಾಗಿದಾವೆ, ನೋಡೋಣಂತ್ರಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.